ಚಿಕ್ಕಮಗಳೂರು ಸಾವಯವ ರೈತರ ಬಳಗದಿಂದ ನಗರದ ಕುವೆಂಪು ಕಲಾಮಂದಿರದಲ್ಲಿ ಸಾವಯವ ರೈತರ ಸಮಾವೇಶ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಕನ್ನೇರಿ ಸಿದ್ದಗಿರಿ ಮಠದ ಜಗದ್ಗುರು ಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕೃಷಿ ಪ್ರಧಾನವಾದ ನಮ್ಮ ರಾಜ್ಯ ದೇಶದಲ್ಲಿಯೇ ಪ್ರಗತಿಪರವಾಗಿ ಮುಂಚೂಣಿಯಲ್ಲಿದೆ. ದೇಶದಲ್ಲಿ 127 ಕೃಷಿ ವಲಯಗಳಿದ್ದು, ಈ ವಲಯಗಳಲ್ಲಿ ಲಕ್ಷಾಂತರ ಸಂಖ್ಯೆಯ ಜೀವ ವೈವಿಧ್ಯ ಸಸ್ಯ ಸಂಕುಲಗಳನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಆ ಜೀವಿ ಸಂಕುಲಗಳು ಆಯಾಯ ಪ್ರದೇಶಕ್ಕೆ ಹೊಂದಿಕೊಂಡಿದ್ದು, ಬೇರೆ ಪ್ರದೇಶಗಳಲ್ಲಿ ಅವು ರೂಪುಗೊಳ್ಳುವುದು ಬಹಳ ಕಷ್ಟ. ಆದರೆ ನಾವುಗಳು ಈ ಪ್ರಭೇದಗಳನ್ನು ಬೇರೆ ಬೇರೆ ವಲಯಗಳಲ್ಲಿ ಅಭಿವೃದ್ಧಿಪಡಿಸಲು ಹೋಗಿ ಅಪಾಯಕ್ಕೆ ಸಿಲುಕುತ್ತಿದ್ದೇವೆ. ಇದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಅಭಿಪ್ರಾಯಿಸಿ ಮಾತನಾಡಿದರು. ರೈತ ಯಾರಾದರೂ ಕೃಷಿ ಬಗ್ಗೆ ಮಾತಾಡಿದರೆ ಅದು ಅಪರೂಪ ಅನಿಸೋದೇ. ಒಬ್ಬ ರೈತ ಚೆನ್ನಾಗಿ ಪ್ರವಚನ ಮಾಡಿದ ಅಂದರೆ ಅವನಿಗೆಲ್ಲರೂ ಕರೀತಾರೆ, ಅದ್ಭುತ ಪ್ರವಚನ ಮಾಡ್ತಾನೆ ರೀ. ಆಮೇಲೆ ಒಬ್ಬರು ಸ್ವಾಮಿಗಳ ಪ್ರವಚನ ಅವ್ರ ಕೆಲಸನೇ ಅದೇ ರೀ, ಅದನ್ನು ಬಿಟ್ಟು ಏನು ಮಾಡ್ತಾರೆ ಅಂತೀವಿ. ಆದರೆ ಸ್ವಾಮಿಗಳು ಸ್ವಲ್ಪ ಕೃಷಿಯ ಬಗ್ಗೆ ಮಾತಾಡಿದ್ರು, ಏನು ಅದ್ಭುತ ಕೃಷಿಯ ಬಗ್ಗೆ ಮಾತಾಡ್ತಾರೆ. ಇದು ನಮ್ಮ ಸಮಾಜದ ಮಾನಸಿಕತೆ. ನಾವೆಲ್ಲರೂ ಇದನ್ನು ಮಾಡ್ತಾನೆ ಇರ್ತಿರ್ತೀವಿ. ಆದಾಗ್ಯೂ ತಮಗೆ ಮಾತ್ರ ಸ್ವಲ್ಪ ಅಪರೂಪ ಅನ್ನಿಸ್ತಾ ಹೋಗುತ್ತೆ. ಯಾಕಂದರೆ ನಮ್ಮ ಮಠಗಳು ಬೆಳೆದು ಬಂದದ್ದೇ ಕೃಷಿಯ ಮೂಲದಿಂದ. ಪ್ರತಿಯೊಂದು ಮಠದ ನಿರ್ವಹಣೆ ಕೃಷಿಯಿಂದ ಆಗಬೇಕು ಅಂತ ರಾಜ ಮಹಾರಾಜರು, ಸಮಾಜದ ಜನರು ಎಲ್ಲರೂ ಮಠಗಳಿಗೆ ಭೂಮಿಯನ್ನು ಉಂಬಳಿಯಾಗಿ ಹಾಕಿಕೊಟ್ಟಿದ್ದಾರೆ. ಅದರ ಮೇಲೆ ಮಠಗಳು ನಡಿಬೇಕು ಅಂತ ಮೊದಲು ನಡೀತಾನೆ ಇದ್ದು, ಇತ್ತೀಚೆಗೆ ಬರ್ಬರ್ತಾ ಅವುಗಳ ಮೇಲೆ ಆಸಕ್ತಿ ಕಡಿಮೆ ಆಯಿತು. ಸ್ವಲ್ಪ ಅವಶ್ಯಕತೆ ಸಮಾಜವನ್ನು ಸುಶಿಕ್ಷಿತಗೊಳಿಸಬೇಕು ಅಂತಕ್ಕಂಥ ಮಹದಾಶೆಯಿಂದ ಶಿಕ್ಷಣ ಸಂಸ್ಥೆಗಳನ್ನು, ಉಚಿತ ಪ್ರಸಾದ ನಿಲಯಗಳನ್ನು ಹಾಕಿಕೊಂಡು ತಮ್ಮ ಕಾರ್ಯದ ಕಕ್ಷೆಯನ್ನು ವಿಸ್ತರಿಸಿಕೊಂಡು ನಮ್ಮ ಮಠಗಳು. ಸ್ವಾಮೀಜಿ ಅವರು ಮಣ್ಣು ಫಲವತ್ತತೆ ಹಾಗೂ ಗೋಮೂತ್ರದಿಂದ ತಯಾರಿಸಲಾದ ಗೊಬ್ಬರಗಳ ಪ್ರಾತ್ಯಕ್ಷಿಕೆ ನಡೆಸಿಕೊಟ್ಟರು. ಸಾಕು, ರಂಜಕ ತಯಾರಾಗುತ್ತೆ. ಎಷ್ಟು ಅಂದ್ರೆ 1 ಎಕರೆಗೆ ಸಾಕಾಗುತ್ತೆ. ಇದು 1 ಎಕರೆಗಿಂತಲೂ ಹೆಚ್ಚಾಗುತ್ತೆ. 25 ಲೀಟ್ರ್ ಇದೆ. ನಾವು ಒಂದು ಟ್ಯಾಂಕಿಗೆ 30 ml ಹಾಕಿದರೆ ಸಾಕು. ಈ ಕಡ್ಡಿ ಅಂತೇನಿದೆ, ಇದು ಯಾವ ಕೆಲಸಕ್ಕೂ ಬರೋದಿಲ್ಲ. ಇದನ್ನು ಮಾರ್ಕೆಟ್ನಲ್ಲಿ ಒಂದು 4-6 ರೂಪಾಯಿ kg ಸಿಗುತ್ತೆ. ಇದು ಕಡ್ಡಿ ಪುಡಿ, ಹೊಸೊಪ್ಪಿನ ಕಡ್ಡಿ ಪುಡಿ. ಇದನ್ನು 1 kg 25 ಲೀಟ್ರಿಗೆ 1 kg ಹಾಕಿದರೆ ಸಾಕು. ಮತ್ತೇನು ಹಾಕೋ ಅವಶ್ಯಕತೆ ಇಲ್ಲ. ಸಾಧ್ಯ ಇದ್ದರೆ ಗೋಮೂತ್ರ ಹಾಕಿ, ಇರದೇ ಇದ್ದರೆ ಈ ಕಡ್ಡಿ ಸಾಕು. ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಬೆಂಗಳೂರಿನ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಮಾತನಾಡಿ, ರಾಜ್ಯದ ಹಲವೆಡೆ ರೈತರು ಸಾವಯವ ಬೆಳೆ ಬೆಳೆದರೆ ಫಸಲು ಅಷ್ಟಾಗಿ ದೊರಕುವುದಿಲ್ಲ. ಹಾಗಾಗಿ ರಸಗೊಬ್ಬರ, ರಾಸಾಯನಿಕಗಳ ಮೊರೆ ಹೋಗಿದ್ದಾರೆ. ಆದರೆ ಈ ತಪ್ಪು ತಿಳುವಳಿಕೆಗಳನ್ನು ಶ್ರೀ ಕಾಡುಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಹೋಗಲಾಡಿಸಿ ಸಾವಯವ ಕೃಷಿಯಿಂದ ಹೇಗೆ ಭೂಮಿ ಫಲವತ್ತತೆ ಮಾಡಬಹುದು ಮತ್ತು ಆದಾಯ ಗಳಿಸಬಹುದು ಎಂಬುದನ್ನು ಅತ್ಯುತ್ತಮವಾಗಿ ನಿರೂಪಿಸಿ ತೋರಿಸಿದ್ದಾರೆ. ತಾವುಗಳೆಲ್ಲ ಈ ಸಾವಯವ ಕೃಷಿಗೆ ಬೆಂಬಲ ನೀಡಿ ಎಂದು ಮಾತನಾಡಿದರು. ವಿಶೇಷವಾಗಿ ಕರ್ನಾಟಕದ ಕೃಷಿ ಪದ್ಧತಿಯನ್ನು, ಸಾವಯವ ಕೃಷಿಯ ಕಡೆ ನಾನು ವೈಯಕ್ತಿಕವಾಗಿ ಅಪಾರವಾಗಿ ಗೌರವಿಸಲ್ಪಡುವ ಒಬ್ಬ ಶ್ರೇಷ್ಠ ಭಾರತೀಯ ಕೃಷಿ ಸಂತ, ಸಾವಯವ ಕೃಷಿ ಸಂತ ಅಂತೇಳಿ ಅಪಾರ ಅಭಿಮಾನ ಮತ್ತು ಭಕ್ತಿಯನ್ನು ಹೊಂದಿರುವಂತಹ, ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಕನ್ನೇರಿ ಜಗದ್ಗುರು ಪರಮಪೂಜ್ಯ ಶ್ರೀ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ರೈತರು, ಜೊತೆಗೆ ಅಕ್ಕಪಕ್ಕದ ಎಲ್ಲ ರೈತರು ಕೂಡ ಇವತ್ತು ಪೂಜ್ಯರ ಮಾತುಗಳನ್ನು, ಅದು ಧಾರ್ಮಿಕ ಆಶೀರ್ವಚನ ಅನ್ನೋದಕ್ಕಿಂತಲೂ ಕೂಡ ಕೃಷಿ ನಮ್ಮ ಭಾರತೀಯರ ಧರ್ಮ, ಈ ಧರ್ಮವನ್ನು ಉಳಿಸಬೇಕು, ಅನ್ನದಾತನ ವೃತ್ತಿಯನ್ನು ಗೌರವಪೂರ್ಣವಾಗಿ ನಡೆಸುವ ಹಾಗೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈಗಾಗಲೇ ಅನೇಕ ಜಿಲ್ಲೆಗಳಲ್ಲಿ
ಇಂಥ ಸಾವಯವ ಕೃಷಿಕರ ಸಂಘಗಳನ್ನ ರಚನೆ ಮಾಡಿಕೊಂಡು ಪ್ರಾಸ್ತಾವಿಕವಾಗಿ ಮಾತನಾಡಿದ ಪ್ರಗತಿಪರ ರೈತ ಚಂದ್ರಶೇಖರ್ ನಾರಾಯಣಪುರ ಅವರು, ಗೊತ್ತಿಲ್ಲದೆಯೋ ನಾವೆಲ್ಲ ಒಟ್ಟಿಗೆ ಸೇರಿ ಈ ಸಾವಯವ ರೈತರ ಸಂಘ ಹುಟ್ಟು ಹಾಕಿದ್ದು, ಇದರಿಂದ ಸಾವಿರಾರು ಜನ ರೈತರು ಪ್ರಯೋಜನ ಪಡೆಯುತ್ತಿದ್ದಾರೆ. ತಿಂಗಳಿಗೊಮ್ಮೆ ನಾವು ಒಬ್ಬ ಪ್ರಗತಿಪರ ರೈತರೇ ತೋಟಕ್ಕೆ ಭೇಟಿ ನೀಡಿ ಅವರು ಅನುಸರಿಸುತ್ತಿರುವ ಪ್ರಕ್ರಿಯೆಗಳನ್ನು ಅರಿತು ಬೇರೆಯವರು ತಮ್ಮ ತೋಟಗಳಲ್ಲಿ ಅದನ್ನು ಅನುಕರಣೆ ಮಾಡಿ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ ಎಂದು ಮಾತನಾಡಿದರು. ಬೆಳೆದಿರಬಹುದು, ಔಷಧಿದಿರಬಹುದು, ಗೊಬ್ಬರದಿರಬಹುದು, ಈ ಥರದ ಒಂದೊಂದು ಸಣ್ಣ ಸಂದೇಶನ ಯೂಟ್ಯೂಬಲ್ಲಿ ನೋಡಿ ಲಕ್ಷಾಂತರ ಜನ ಇವತ್ತು ಬದುಕಟ್ಕೊಂಡ್ರಂಥವ್ರು ಈ ರಾಜ್ಯದಲ್ಲಿದ್ದಾರೆ. ಹಾಗಾಗಿ ಇಂಥ ಮಾನ್ಯರನ್ನು ನಾವು ಕರೆಸಿದರೆ ರೈತ ಸಮುದಾಯಕ್ಕೆ ಒಂದು ಒಳ್ಳೆ ಸಂದೇಶ ಹೋಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಾವು ಕನ್ನೇರಿ ಮಠದ ಸ್ವಾಮೀಜಿಯವ್ರನ್ನ ಅಷ್ಟು ದೂರದಿಂದ ಬಂದು ನಮ್ಮನ್ನೆಲ್ಲ ಆರೈಸೋದಕ್ಕಾಗಿ ಬಂದಿದ್ದಾರೆ. ಇದು ಒಂದು. ಇನ್ನು ಎರಡನೇದು, ಸಾವಯವ ಕೃಷಿ ಮಾಡ್ತೀವಿ ಅಂತಂದರೆ ನಮಗೆ ಬೇಕಾಗಿರೋದು ಮೂಲ ವಸ್ತು ಒಂದು ದೇಶೀಯ ಹಸು. ಆ ದೇಶೀಯ ಹಸು ಬೇಕು ಅಂತಂದರೆ ಇವತ್ತು ರೈತನಿಗೆ ಸಿಗ್ತಾ ಇಲ್ಲ. ಸಿಕ್ಕಿದ್ರೂ ಅದನ್ನು ಖರೀದಿ ಮಾಡೋದಕ್ಕಾಗ್ತಾ ಇಲ್ಲ ಬಡ ರೈತನಿಗೆ. ನಮ್ಮ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಮಠದ ನಿಶ್ಚಲಾನಂದ ಸ್ವಾಮೀಜಿಯವರು ಒಂದು ಅಭಿಯಾನ ಕೈಗೊಂಡಿದ್ದಾರೆ. ಸಾವಯವ ಕೃಷಿಗೆ ಪೂರಕವಾಗಿ ದೇಶೀಯ ಹಸುಗಳನ್ನು ಬಡ ರೈತನಿಗೆ ತಲುಪಿಸೋಂಥ ಒಂದು ಅಭಿಯಾನನ ಇವತ್ತು ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಅಂಥ ಮಾನ್ಯರನ್ನು ನಾವಿವತ್ತು ಕರೆಸಿದರೆ ನಮಗೊಂದಿಷ್ಟು ನೆರವಾಗಬಹುದು ಅನ್ನೋ ಒಂದು ಕಾರಣಕ್ಕಾಗಿ ಈ 2 ಜನ ಸ್ವಾಮೀಜಿಯವ್ರನ್ನ ಕರೆಸಿ ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದ್ವಿ. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಶಾಸಕರಾದ CT ರವಿ, ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಂಜೇಗೌಡ, ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಶಿವಾನಂದ ಸ್ವಾಮಿ, ರಾಷ್ಟ್ರೀಯ ಕಾಫಿ ಬೆಳೆಗಾರರ ಮಂಡಳಿಯ ಅಧ್ಯಕ್ಷರಾದ ದಿನೇಶ್ ದೇವರಿಂದ, ಸಾವಯವ ರೈತ ಸಂಘದ ತಾರನಾಥ್, ಶಿವಪ್ರಕಾಶ್, ಶಿವಕುಮಾರ್ ಮುಂತಾದವರು ಹಾಜರಿದ್ದರು.